ಒಂದು ಸಭೆ ಮಾಡಿದ್ದೀರಾ? ಅದೇ ವಿಶೇಷಗಳು ತಿಳಿಸಿ. ಇವತ್ತಿನ ಸಭೆ ಬಗ್ಗೆ ನಮ್ಮ ರವಿ ಪೂಜಾರಿ ಅವರು ಈಗಾಗಲೇ ಹೇಳಿದ್ದಾರೆ. ಸಭೆ ಸೇರಿದ್ದು ಚಿಂತನ ಮಂಥನ ಸಭೆ, ಚಿಂತನ ಮಂಥನ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಚಿಂತನ ಮಂಥನ ಆಗಿದೆ. ಈಗ ನಾವು ಮುಂದೆ ಮಾಡಬೇಕಾಗಿರೋದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು, ಮತ್ತೆ ಮುಂದಿನ ಹೋರಾಟಗಳ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯಗಳಿದ್ದಾವೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಕೇಳ್ತೀವಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಸರಿಯಾದ ರೀತಿ ಇಲ್ಲ, ಅವೈಜ್ಞಾನಿಕವಾಗಿದೆ, ಇದು ವೈಜ್ಞಾನಿಕವಾಗಿಲ್ಲ. ಅವರೇ ಹೇಳಿದ ಕೆಲವು ಅವರ ಪೂರ್ತಿಯ ವರದಿಯನ್ನು ಓದಿದ್ರೆ ಗೊತ್ತಾಗುತ್ತೆ. ಅವರು ಕೆಲವು ಕಡೆ ನಾವು 4ನೇ ಸ್ಥಾನದಲ್ಲಿದ್ದೀವಿ ಅಂತ ಹೇಳ್ತಾರೆ, ಕೆಲವು ಕಡೆ ಮುಂದುವರೆದಿದ್ದೀವಿ ಅಂತ ಹೇಳ್ತಾರೆ. ಅದು ಇಂಥ ಸುಮಾರು ತಪ್ಪುಗಳಿದ್ದಾವೆ. ಅಂತ ತಪ್ಪುಗಳನ್ನೆಲ್ಲ ನಾಳೆ ನಾವು ಕಾನೂನು ಹೋರಾಟದಲ್ಲಿ ಮಂಡಿಸ್ಬೇಕಾಗುತ್ತೆ. ನ್ಯಾಯಮೂರ್ತಿ ನಾವು ಒಟ್ಟು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕ, ಆ ವರದಿಗೆ ನಮ್ಮ ಧಿಕ್ಕಾರ. ಸರ್, ಹಿಂದೆ ಇರೋರು ಯಾರು ಕಾಣಿಸ್ತಾ ಇಲ್ಲ? ಸರಿ ಅಣ್ಣ, ಸರಿ ವೆಹಿಕಲ್ ಸಾಕು ಬಿಡಪ್ಪ, ಇನ್ನೂ ಬರಲ್ಲ. ನೀನು ಹೆಂಗೆ ತೆಗಿದ್ಯಾ? ಕವರ್ ಮಾಡೋದು ಹೆಂಗೆ?